ನಾನು ಯಾವತ್ತೂ ಹೇಳ್ತಾ ಇರ್ತೀನಿ, ಶಿಕ್ಷಣ ಒಂದು ವಿಶ್ವವಿದ್ಯಾಲಯಕ್ಕೆ ಸೀಮಿತವಾಗುತ್ತೆ, ಆದರೆ ಜ್ಞಾನ ಇಡೀ ಜಗತ್ತಿಗೆ ಸೀಮಿತವಾಗುತ್ತೆ. ಅದಕ್ಕೆ ನನಗೆ ಬುದ್ಧಿವಂತಿಕೆ, ವಿದ್ಯಾವಂತಿಕೆ ಜೊತೆಗೆ ಪ್ರಜ್ಞಾವಂತಿಕೆ ಇರಬೇಕು ಅಂತ. ನನ್ನ ಹಿರಿಯ ಮಿತ್ರರಾದಂಥ ಎ.ಒ. ಆವಲ್ಮೂರ್ತಿಯವರು, ನಟರಾಜ್, ನೀನ್ ಪೇಪರ್ ಓದ್ಬೇಕಯ್ಯ ಅಂತ. 86 ಜನವರಿ 2005 ನಾನು ಪ್ರಜಾವಾಣಿ ಪೇಪರ್ ನಮ್ಮ ಮನೆಗೆ ಹಾಕಿಸ್ಕೊಳಕ್ ಪ್ರಾರಂಭ ಆದವನು. ಇಲ್ಲಿವರೆಗೂ ಆ ಪ್ರಜಾವಾಣಿ ಪೇಪರ್ ಅನ್ನ ಬಿಟ್ಟಿಲ್ಲ ರೀ. ಪ್ರತಿನಿತ್ಯ ಓದ್ತೀನಿ. ಅಕಸ್ಮಾತ್ ನಮ್ಮ ಮನೇಲಿ ನಾನು ಇರ್ಲಿಲ್ಲ ಅಂದ್ರು ಎಲ್ಲಿದ್ರು ಪೇಪರ್ ತಗೊಂಡು ಓದ್ತೀನಿ. ಓದುವ ಹವ್ಯಾಸವನ್ನ ಕಲಿಸ್ಕೊಟ್ಟಿದ್ದು ನನ್ನ ಹಿರಿಯರಾದಂತಹ ಎ.ಒ. ಆವಲ್ಮೂರ್ತಿ. ಹೀಗೆ ಹೋಗ್ತಾ ಹೋಗ್ತಾ ಇದ್ದಾಗ ಈ ಪವಾಡ ಬಯಲು ಜೀವನ ಇದೆಯಲ್ಲ, ನನ್ನ ಪ್ರವೃತ್ತಿ ಆಗ್ಬಿಡ್ತು. ಶಾಲೆ ಅನ್ನೋದು ಒಂದು ವೃತ್ತಿ ಆದ್ರೆ, ಪ್ರವೃತ್ತಿಯಾಗಿ ಈ ಪವಾಡ ಬಯಲು ಕಾರ್ಯಕ್ರಮ ಮಾಡ್ತಾ ಮಾಡ್ತಾ ಒಂದಿಷ್ಟು ಪುಸ್ತಕವನ್ನ ಬರೀಲಿಕ್ಕೆ ಪ್ರಾರಂಭ ಆದ್ರೆ ಸಾಹಿತ್ಯದ ಕೃಷಿ ಅಂತ. ಬಿಡಿ, ನಾನು ಕೆಲವಷ್ಟು ಹಿಂದಿ ಟೀಚರ್ ಅಂದ್ಬಿಟ್ರು, ವಿಜ್ಞಾನ ಟೀಚರ್ ಅಂದ್ರು, ಪ್ರೈಮರಿ ಟೀಚರ್ ಏನೇನೋ ಅಂದ್ರು. ಆದ್ರೆ ಜ್ಞಾನ ಇದನ್ನೆಲ್ಲ ಮೀರಿಸ್ತಾ ಹೋಯ್ತು. ಆ ಜನರ ಪಾಠ ನನ್ನನ್ನು ಬದಲಾವಣೆ ಮಾಡ್ತಾ ಹೋಯ್ತು. ನನಗೆ ಗೊತ್ತಾಗಿರೋದು, ನಾನು ಒಂದು ಕಾರ್ಯದಲ್ಲಿ ಗೆಲ್ಲಬೇಕು ಅಂದ್ರೆ, ನನ್ನ ಯಶಸ್ಸಲ್ಲಿ ಗೆಲ್ಲಬೇಕು ಅಂದ್ರೆ ಮಿತ್ರರಿರ್ಬೇಕಂತೆ. ಜೀವನವನ್ನೇ ಗೆಲ್ಲಬೇಕು ನಂಗಿದ್ರೆ ಶತ್ರುಗಳಿರ್ಬೇಕಂತೆ. ಹಾಗೆ ನನಗೆ ಮಿತ್ರರಿಗಿಂತ ಶತ್ರುಗಳೇ ಜಾಸ್ತಿ. ಆ ಶತ್ರುಗಳು ಇದ್ದಿದ್ದಿಂದನೇ ನಾನು ಈ ಹಂತವಾಗಿ ಮೆಟ್ಟಲುಗಳನ್ನು ಮಾಡ್ಕೊಳ್ತಾ ಬೆಳೀತಾ ಹೋದೆ. ಹಾಗೆ ಈ ಪವಾಡ ಬಯಲುಗಳು ಮಾಡ್ತಾ ಇದ್ದಾಗ ನನ್ನ ಆತ್ಮೀಯ ಸ್ನೇಹಿತ ವಿ.ಎಲ್. ಪ್ರಕಾಶ್, ಸಾರ್ ಒಳ್ಳೊಳ್ಳೆ ಸಬ್ಜೆಕ್ಟ್ಗಳಿದೆ, ಪುಸ್ತಕ ಬರೀರಿ ಸಾರ್ ಅಂತ. ಅಷ್ಟೊತ್ತಿಗಾಗ್ಲೇ ನಾನು ಕವನಗಳು ಬರೀತಾ ಇದ್ದೆ. ಬಡವನ ಬಾಧೆ ಅಂತ ಒಂದು ಪುಸ್ತಕ ಬರೆದಿದ್ದೆ. ಮುಗಿಲ ಮರಿಯ ತೇಜ ಅಂತ ಹೇಳಿ ಕವನ ಸಂಕಲನ ಬಿಡುಗಡೆ ಮಾಡಿದ್ದೆ. ಆಗ ವಿ.ಎಲ್. ಪ್ರಕಾಶ್, ಪುಸ್ತಕ ಬರೀರಿ ಸಾರ್, ಇವು ತಲೆತಲಾಂತರ ಇರ್ತವೆ ಸಾರ್ ಅಂತ ಹೇಳಿದ್ರು. ಹೌದು, ಅವ್ರನ್ನೇ ಬಳಸ್ಕೊಂಡೆ. ಸಾರ್, ನಾನೊಂದು ರಫ್ ಆಗಿ ಕೊಡ್ತೀನಿ, ನೀವು ಒಂದಿಷ್ಟು ನಮ್ಮ ಮೆಟೀರಿಯಲ್ನೆಲ್ಲ ತಗೊಂಡು ಕ್ಲೀನ್ ಆಗಿ ಒಂದು ಫೈನ್ ಟ್ಯೂನ್ ಕೊಡಿ ಸರ್ ಅಂತ ಕೇಳಿದೆ. ಮೊದಲು ನಾನು ಬರೆದಿದ್ದು, ನನಗೆ ಸಹಕಾರ ಕೊಟ್ಟಿದ್ದು ಸಾಹಿತ್ಯದಲ್ಲಿ ವಿ.ಎಲ್. ಪ್ರಕಾಶ್, ಅವರಿಗೆ ನಾನು ನಮಸ್ಕಾರ ಹೇಳ್ತೇನೆ. ಆಗ ನೀವು ಮಾಡಿ ಪವಾಡ 2004 ನಾವು ಒಂದು ಪುಸ್ತಕವನ್ನು ಬರೆದ್ವಿ. ಅದು 45,000 ಪುಸ್ತಕ ಮುದ್ರಣ ಆಯ್ತು. ಎಲ್ಲ ಲೈಬ್ರರಿಗಳಲ್ಲಿ, ಗ್ರಂಥಾಲಯಗಳಲ್ಲಿ, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ, ಶಾಲೆಗಳಲ್ಲಿ ನೀವು ಮಾಡಿ ಪವಾಡ ಪುಸ್ತಕ ಹೋಯ್ತು. ಖುಷಿ ಅನ್ನಿಸ್ತು. ನನ್ನ ಆರ್ಥಿಕ ಸ್ಥಿತಿಯನ್ನ ಬದಲಾವಣೆ ಮಾಡ್ತು ಒಂದು ಪುಸ್ತಕ ನೀವು ಮಾಡಿ ಪವಾಡ. ತದನಂತರ ವರ್ಷಕ್ಕೊಂದು ಪುಸ್ತಕ ಬರೀಲಿಕ್ಕೆ ಪ್ರಾರಂಭ ಮಾಡಿ ನೀವು ಮಾಡಿ ಪವಾಡ ಭಾಗ 2, ಮುಗಿಲ ಮರೆಯ ತೇಜ. ಹಾಗೆ ಒಂದೊಂದೇ ಸಾಧನೆಯ ಆದಿಯಲ್ಲಿ ಈ ತರದ ಪುಸ್ತಕಗಳನ್ನ, ವಿಜ್ಞಾನದ ಪುಸ್ತಕಗಳನ್ನ, ವೈಜ್ಞಾನಿಕತೆಯನ್ನು ಬಿತ್ತರ ಮಾಡುವಂತಹ ಕನಿಷ್ಠ 27 ಪುಸ್ತಕಗಳನ್ನ ಮನಸ್ಸಿನ ಬಗ್ಗೆ, ವಿಜ್ಞಾನದ ಬಗ್ಗೆ ಬರೆದೆ. ಇದಾದ್ಮೇಲೆ ಒಂದಿಷ್ಟು ನನ್ನ ಬುದ್ಧಿವಂತಿಕೆಯೂ ಕೂಡ, ಅನುಭವವೂ ಕೂಡ ನಮ್ಮನ್ನ ಕಲಿಸ್ತಾ ಹೋದಂಗೆ ನಾವೊಂದು ಯೋಚನೆ ಮಾಡಿದ್ವಿ, ವಿದ್ಯಾರ್ಥಿಗಳಿಗಾಗಿ ಒಂದು ಪುಸ್ತಕ ಬರೀಬೇಕು. ಇದಕ್ಕೆ ಮೂಲ ಕಾರಣಕರ್ತ ವಿ.ಎಲ್. ಪ್ರಕಾಶ್. ಅವರಿಗೆ ನಾವು ಕೂತ್ಕೊಂಡು ಚರ್ಚೆ ಮಾಡಿದ್ವಿ, ಏನಾರ ಮಾಡ್ಬೇಕಲ್ಲ ಅಂತ. ನನ್ನ ಅನುಭವವನ್ನೇ, ನಾನು ಕಂಡಂತಹ ಸತ್ಯವನ್ನ, ನಾನು ಓದಂತಹ ಹಾದಿಯಲ್ಲೇ ನಾನು ಪುಸ್ತಕವನ್ನ ಬರಲಿಕ್ಕೆ ಪ್ರಾರಂಭ ಆಗಿದ್ದು. ಮೊದಲು ನಾನು ಬರೆದಿದ್ದ ಪುಸ್ತಕ ಅಂದ್ರೆ, ಈಗ ಈ ಪುಸ್ತಕದಲ್ಲಿ ಪ್ರಶ್ನಿಸದೆ ನಂಬದಿರಿ. ನೀವು ಯಾರೇ ಆಗಿರ್ಲಿ, ಗುರುಗಳೇ ಬಂದು ಮುಂದೆ ನಿಂತಿರ್ಲಿ, ದೇವರೇ ಬಂದು ಮುಂದೆ ನಿಂತಿರ್ಲಿ, ನೀವು ಪ್ರಶ್ನೆ ಮಾಡ್ದಲೆ ನಂಬೇಡಿ. ನಿಮ್ಮನ್ನು ನೀವು ನಂಬಿ ಮೊದಲು ಅವ್ರು ಹೇಳಿದ್ದು ಎಷ್ಟು ಮಟ್ಟಿಗೆ ಸತ್ಯ ಅನ್ನೋದ್ರ ಬಗ್ಗೆ ನೋಡಿ, ಆಮೇಲೆ ಇವ್ರು ಏನಕ್ಕೆ ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡಿಕೊಂಡು ನೀವು ನಂಬಿ, ಪ್ರಶ್ನಿಸದೆ ನಂಬೇಡಿ ಅಂತ ಹೇಳಿ 100 ನೈಜ ಘಟನೆಗಳನ್ನ ನಾನು ನಿಮ್ಮ ಮುಂದೆ ಈ ಪುಸ್ತಕದಲ್ಲಿ ಇಟ್ಟಿದ್ದೇನೆ. ಇದು ಡಿಸೆಂಬರ್ 29, 2025 ಬಿಡುಗಡೆಯಾದ್ದು. ಯಾಕೆ 29 ಅಂತಂದ್ರೆ, ನನ್ನ ಬರ್ತಡೇ ಡಿಸೆಂಬರ್ 29, ಕುವೆಂಪುರವರ ಬರ್ತಡೇ ಡಿಸೆಂಬರ್ 29. ಹಾಗಾಗಿ
ಆ ಯಾದಗಿರಿಯಲ್ಲಿ ನಡೆದಂತಹ ವೈಜ್ಞಾನಿಕ ಸಮ್ಮೇಳನದಲ್ಲಿ ಸತೀಶ್ ಜಾರಕಿಹೊಳಿಯವರು, ಎಸ್ ಕಿರಣ್ ಕುಮಾರ್ ಅವರು, ಇವರೆಲ್ಲರೂ ಸೇರಿ ಈ ಪುಸ್ತಕ ಬಿಡುಗಡೆ ಮಾಡ್ತಾರೆ. ಪ್ರಶ್ನಿಸದೆ ನಂಬದಿರಿ. ಇದಕ್ಕೆ ಹಿನ್ನುಡಿ ಬೆನ್ನುಡಿ ಬರೆದಿರೋದು VL ಪ್ರಕಾಶ್. ಹಾಗೆ ಅದೇ ಸಮಯದಲ್ಲಿ ಇನ್ನೂ ನಮ್ಮ ಹತ್ರ ಮೆಟೀರಿಯಲ್ ಇತ್ತಲ್ಲ, ಆ ಮೆಟೀರಿಯಲ್ಗೆ ತಗೊಂಡಾಗ ಮತ್ತೊಂದು ಪುಸ್ತಕ ಬರೆದೆ, ಮಕ್ಕಳಿಗಾಗಿ, ಯುವ ಮನಸ್ಸುಗಳಿಗಾಗಿ, ಯಶಸ್ಸಿನ ದಾರಿ ನಿಮ್ಮದಾಗಲಿ. ಯಶಸ್ಸಿನ ದಾರಿ ನಿಮ್ಮದಾಗಲಿ. ನಾವು ಯಶಸ್ಸು ಹೇಳ್ಕೊಡ್ಬೇಕು, ನೆಗೆಟಿವ್ ಹೇಳ್ಕೊಡೋದು ಬೇಡ. ಅದನ್ನು ಕೂಡ ವಿದ್ಯಾರ್ಥಿಗಳಿಗಾಗಿ ಈ ಪುಸ್ತಕ ಬರ್ದ್ವಿ. ಎರಡನೇದಾಗಿ, ಮನುಷ್ಯ ಚೆನ್ನಾಗಿದ್ರೆ ತಾನೇ, ಆರೋಗ್ಯವಾಗಿದ್ರೆ ತಾನೇ. ಬರ್ದಿದ್ದು ಆರೋಗ್ಯವೇ ಆನಂದ. ಈ ಪುಸ್ತಕ ಬರ್ದ್ವಿ. 490 ಪೇಜ್ ಇದೆ, ಪುಟ ಇದೆ ಒಂದೊಂದು ಪುಸ್ತಕದಲ್ಲೂ ಕೂಡ. ನೆಕ್ಸ್ಟ್ ಮತ್ತೊಂದು ಪುಸ್ತಕ ನೋಡಿ, ಕಂಡದ್ದೆಲ್ಲ ನಿಜ ಅಲ್ಲ. ನಾವು ಹೇಳ್ಬಿಡ್ತೀವಿ, ಇಲಿ ಹೋಯ್ತು ಅಂದ್ರೆ ಹುಲಿನೇ ಹೋಯ್ತು ಅಂತಾರೆ ಜನ. ಅಯ್ಯೋ, ನಿಜ ತಲೆ ಮೇಲೆ ಹೊಡೆದಂಗೆ ಹೇಳ್ತಾರೆ ಜನ. ಇಲ್ಲ, ಅಲ್ಲೇನೋ ಘಟನೆ ನಡೆದಿರುತ್ತೆ, ನಿಂದೇನೋ ಆಗಿರುತ್ತೆ. ಮನೆ ಮೇಲೆ ಬೆಂಕಿ ಹತ್ಕೊಳ್ತಾ ಇರುತ್ತೆ, ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಬಾನ, ಮತ್ತೆ ಅದು ಇದು ಮಾತಾಡ್ತಾರಷ್ಟೇ. ಮೂಲ ಯಾರು? ಆ ಮೂಲಗಳನ್ನು ಹುಡಿಕೊಂಡು ಹೋಗ್ತೀನಿ. 100 ಘಟನೆಗಳು, ನೈಜ ಘಟನೆಗಳು. ಅದರಿಂದ ಜನ ಅನ್ಕೊಂಡಲ್ಲಿ ಇರೋದು ಬೇರೆ ಘಟನೆ, ಬೇರೆ ಸತ್ಯನೇ ಇರುತ್ತೆ. ಆ ಘಟನೆಯ ಸತ್ಯ ಘಟನೆಯ ಸುತ್ತಮುತ್ತ ಏನೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ಕಂಡದ್ದೆಲ್ಲ ನಿಜ ಅಲ್ಲ ಅಂತ ಹೇಳಿ ಪುಸ್ತಕ ಬರೆದಿದ್ದೀನಿ. ಅದಾದ್ಮೇಲೆ ನೋಡಿ, ಸತ್ಯ ಮಿಥ್ಯ. ಸತ್ಯ ಯಾವುದು, ಮಿಥ್ಯೆ ಯಾವುದು, ವಿತ್ ಪ್ರಾಕ್ಟಿಕಲ್ ಆಗಿ ಅಲ್ಲಿ ನಡೆದಂತ ಸತ್ಯ ಮಿಥ್ಯದ ಬಗ್ಗೆ 100 ಘಟನೆಗಳನ್ನ ಇದ್ರೊಳಗಡೆ ವರ್ಣಿಸಿದ್ದೀನಿ. ನೆಕ್ಸ್ಟ್, ಅರಿವೇ ಗುರು. ನನಗೆ ಪಾಠ ಕಲಿಸಿದ್ದು ಈ ಸಮಾಜ. ಒಂದು ಕತೆ ನನ್ಗೆಲ್ಲರೂ ಹೇಳ್ತಾರೆ, ಸಾರ್ ನೀವಿದೆಲ್ಲ ಕಲ್ತ್ರ, ಯಾರು ನಿನ್ ಗುರುಗಳು ಅಂತ. ಇಲ್ಲ, ನಾನು ಆ ಸ್ಥಳಕ್ಕೆ ಹೋದಾಗ, ಪರಿಶೀಲನೆ ಮಾಡಕ್ ಹೋದಾಗ, ಅಲ್ಲಲ್ಲಿ ನಡೆದಂತ ಘಟನೆಗಳನ್ನ ಮೆಲುಕು ಹಾಕೊಂಡಾಗ ನಾನು ಅನ್ಕೊಂಡಿದ್ದೆ ಒಂದು, ಅಲ್ಲಾಗಿದ್ದೆ ಒಂದು. ಈಗಾಗುತ್ತೆ ಅಂತ ಯೋಚನೆ ಮಾಡ್ಕೊಳಕ್ ಹೋದ್ರೆ ಅಲ್ಲೇ ಆಗಿರೋ ಘಟನೆಗಳೇ ಬೇರೆ. ಅದಕ್ಕೆ ನಾನು ಇವತ್ತು ಯಾರು ನನ್ನ ಮುಂದೆ ಬಂದು ನಿಂತ್ಕೊಂಡ್ರೆ ಅವ್ರ ಬಾಡಿ ಲ್ಯಾಂಗ್ವೇಜ್ ನೋಡಿದ್ರೆ, ನಿಮ್ ಬಾಡಿ ಹೀಗೆ ಇದೆ, ನಿಮ್ ಮನಸ್ಥಿತಿ ಹೀಗೆ ಇದೆ ಅಂತ ಹೇಳಿ ಕಲ್ಸಿದ್ದು ಯಾರು ಗೊತ್ತಾ? ಈ ಸಮಾಜ, ಈ ಜನ. ಅದಕ್ಕೆ ಇವ್ರು ಹೀಗೆ ಬಂದಿದ್ದಾರೆ, ಇದೇ ಸಮಸ್ಯೆ ಬಂದಿದ್ದಾರೆ ಅಂತ ಹೇಳುವಷ್ಟು. ಅದಕ್ಕೆ ಗಾದೆ ಇದೆ, ಹೊಸ ವೈದ್ಯನಿಗಿಂತ ಹಳೆ ರೋಗಿನೇ ಮೇಲು ಅಥವಾ ಹಳೆ ಕಾಂಪೌಂಡೇ ಮೇಲು ಅಂತ ಹೇಳ್ತಾರೆ. ಈ ಜನರೇ, ಆ ಘಟನೆಗಳೇ ನನಗೆ ಪಾಠ ಕಲಿಸಿದೆ. ಅರಿವೇ ಗುರು ಅಂತ ಅರ್ಥಕೊಂಡ್ರೆ ನಾವು ಗುರುಗಳಾಗ್ತೀವಿ. ನಾನು ಅರ್ಥಕೊಂಡ್ರಿಂದ ಹೇಗೆ ಗುರು ಆದೇನದ ಬಗ್ಗೆ ಈ ಪುಸ್ತಕ ಬರೆದಿದ್ದೀನಿ. ಈ 6 ಪುಸ್ತಕಗಳು ಡಿಸೆಂಬರ್ 29, 2025ರಲ್ಲಿ ಬಿಡುಗಡೆಯಾಗಿವೆ. 25ರಲ್ಲಿ ಬಿಡುಗಡೆಯಾಗಿ ಯಾದಗಿರಿಯಲ್ಲಿ ಬಿಡುಗಡೆಯಾಗಿವೆ. ಸ್ನೇಹಿತರೆ, ನಾನು ಪ್ರಾರ್ಥಿಸ್ಕೊಳ್ತೀನಿ, ಇಷ್ಟೂ ಪುಸ್ತಕಗಳು ನಮ್ಮ ಲೈಬ್ರರಿಯಲ್ಲಿ ಸಿಗ್ತವೆ. ದಯಮಾಡಿ ಈ ಒಂದು ಪುಸ್ತಕ ತೆಗೆದುಕೊಂಡು ಒಂದಿಷ್ಟು ಇಂಪ್ರೆಸ್ ಮಾಡಿದ್ರೆ ನಾನು ಇನ್ನೊಂದಿಷ್ಟು ಪುಸ್ತಕ ಬರೀಲಿಕ್ಕೆ ಸಾಧ್ಯ ಆಗತ್ತೆ. ಈ ಪುಸ್ತಕನೂ ಕೂಡ ಆನ್ಲೈನಲ್ಲಿ ಸಿಗತ್ತೆ. ನೀವು ನಮ್ಮ ಯೂಟ್ಯೂಬ್ನಲ್ಲಿ ಇಂಥ ಕಡೆ ನೀವು ಫೋನ್ ನಂಬರ್ ಸಿಗತ್ತೆ, ಆಮೇಲೆ QR ಕೋಡ್ ಸಿಗತ್ತೆ. ನೀವು ತರಿಸ್ಕೊಳ್ಳಿ. ಚೆನ್ನಾಗಿದ್ರೆ ಸರ್ ತುಂಬಾ ಚೆನ್ನಾಗಿ ಬರ್ದಿದ್ದೀರಾ ಅಂತ ಹೇಳಿ, ಚೆನ್ನಾಗಿಲ್ಲ ಅಂದ್ರೆ ನೀವು ಒಬ್ರು ಕಮರ್ಷಿಯಲ್ ಸಾರ್ ಅಂತ ಹೇಳಿ, ನೈಜತೆಯನ್ನ ಹೇಳಿ. ಇಲ್ಲೇನಾದ್ರು ತಪ್ಪಿದ್ರೆ ಸರ್ ನೀವು ಒಂದಿಷ್ಟು ಬದಲಾವಣೆ ಮಾಡ್ಕೊಳ್ಳಿ ಅಂತ ಹೇಳಿ, ಬದಲಾವಣೆ ಮಾಡ್ಕೊಳ್ತೀನಿ. ನಾನು ಅದಕ್ಕೆ ಯಾವಾಗ್ಲೂ ಹೇಳ್ತಾ ಇದ್ದೀನಿ, ಅರಿವೇ ಗುರು, ಅರಿವೇ ಗುರು ಅಂತ ಹೇಳಿ. ಅರಿಯೋದು ಬಹಳಷ್ಟು ಇದೆ, ಇನ್ನಷ್ಟು ಇದೆ. ಅದಕ್ಕೆ ಕೊನೆಯದಾಗಿ ಈ ನಾರದ ಸರಸ್ವತಿ ಹತ್ರ ಹೋಗಿ ಕೇಳ್ತಾರೆ, ಅಮ್ಮ ನೀನ್ ಎಷ್ಟು ವಿದ್ಯೆ ಕಲ್ತಿದೀಯ ಅಂತ. ಸರಸ್ವತಿಯನ್ನೇ ನಾರದ ಹೋಗಿ ಪ್ರಶ್ನೆ ಮಾಡ್ತಾರೆ. ಸರಸ್ವತಿ ಕೇಳೋ ಬದಲು ನನ್ನೇನಾರ ಕೇಳಿದ್ರೆ ಹಿಂದಿ RBV B.Ed ರತ್ನ ಮಾಡಿದ್ದೀನಿ ಅಂತಿದ್ದೆ. ನಾನು BA B.Ed ಮಾಡಿದ್ದೀನಿ, MA ಮಾಡಿದ್ದೀನಿ, ಸಾಂಸ್ಕ್ರಿಟ್ ಮಾಡಿದ್ದೀನಿ ಅಂತ ಹೇಳ್ತಿದ್ದೆ. ಜಮ್ಮದಿಂದ ಕೊಚ್ಕೊಳ್ತಿದ್ದೆ. ಸರಸ್ವತಿ 5 ನಿಮಿಷ ಮೌನಕ್ಕೆ ಶರಣಾಗಿ ಒಂದು ದೊಡ್ಡ ಸರೋವರದ ಹತ್ರ ಕರ್ಕೊಂಡೋಗಿ ಸಾಕಷ್ಟು ನೀರನ್ನ ಕುಡಿದು ಆಗ ನಾರದರಿಗೆ ಹೇಳ್ತಾರೆ, ಈ ಸರೋವರದಲ್ಲಿ ಎಷ್ಟು ನೀರು ಕುಡಿದಿದ್ದೀನಿ ಅಷ್ಟು ಮಾತ್ರ ಕಲ್ತಿದ್ದೀನಿ, ಇನ್ನು ಸರೋವರದಲ್ಲಿ ಎಷ್ಟು ನೀರಿದೆ ಅಷ್ಟು ಕಲಿಬೇಕಾಗಿದೆ ಅಂತ. ಹಾಗೆ ಈ ಜಗತ್ತಲ್ಲಿ
ನಾವು ಕಲಿಬೇಕಾದ್ದು ಬಹಳಷ್ಟು ಇದೆ. ನನ್ಗೆಲ್ಲ ಜನ ಗೊತ್ತು, ನಾನು ಕಲ್ತ್ಬಿಟ್ಟಿದ್ದೀನಿ, ನನ್ಗೆ ಅವ್ರು ಗೊತ್ತು, ಇವ್ರು ಗೊತ್ತು, ಅಲ್ಲಿ ಕಲ್ತಿದ್ದೀನಿ, ಇಲ್ಲಿ ಕಲ್ತಿದ್ದೀನಿ ಅಂತ ಅಲ್ಲ. ನಿಮ್ಮೂರೇ ಒಂದು ಯೋಚನೆ ಮಾಡಿ. ನಿಮ್ಮೂರಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಯೋಚನೆ ಮಾಡಿ. ಈಗ ನಾನು ದೊಡ್ಡಬಳ್ಳಾಪುರ ತಗೊಂಡ್ರೆ ಕನಿಷ್ಠ 1.5 ಲಕ್ಷ ಜನ ಇದ್ದಾರೆ. ಒಬ್ಬೊಬ್ಬನಿಂದ ಒಂದೊಂದು ನೀತಿ ಕಲ್ತ್ಕೊಂಡ್ರು ಕೂಡ 1.5 ಲಕ್ಷ ದಿನ ಬೇಕಾಗುತ್ತೆ. ನಾವಿರೋದೇ ಇಲ್ಲ. ಪ್ರತಿ ಸೆಕೆಂಡ್ಗೂ ಪ್ರತಿ ನಿಮಿಷಕ್ಕೂ ವ್ಯಕ್ತಿಗಳಿಂದ ಕಲಿಯೋದಿದೆ, ಬದಲಾವಣೆ ಆಗಿದ್ದಿದೆ. ಆ ನಿಟ್ಟಿನಲ್ಲಿ ಪುಸ್ತಕಗಳಿಂದ ನೀವು ಒಂದಿಷ್ಟು ಬದಲಾವಣೆ ಆದ್ರೆ ನಮ್ಮ ಶ್ರಮ ಸಾರ್ಥಕ ಆಗತ್ತೆ. ದಯಮಾಡಿ ಒಂದು ಪುಸ್ತಕ ತಗೊಳ್ಳಿ ಅಥವಾ ಎಲ್ಲ ಪುಸ್ತಕ ತಗೊಳ್ಳಿ, ಫೋನ್ ಮಾಡಿ, ನಿಮ್ಮ ಮನೆ ಬಾಗಿಲಿಗೆ ಪುಸ್ತಕಗಳು ಬರ್ತವೆ. QR ಕೋಡಲ್ಲಿ ದುಡ್ಡನ್ನು ಹಾಕಿ ಅಂತ ಹೇಳ್ತಾ ನಮಸ್ಕರಿಸ್ತೀನಿ. ನಾವು ಕೋಶ ಓದೋಣ ಅಥವಾ ದೇಶ ಸುತ್ತೋಣ. ಆ ನಿಟ್ಟಿನಲ್ಲಿ ಕೋಶಗಳು ನಿಮ್ಮ ಮುಂದೆ ಇವೆ, ದಯಮಾಡಿ ತೆಗೆದುಕೊಳ್ಳಿ. ನಿಮ್ಮ ಒಂದಿಷ್ಟು ಮನಸ್ಸನ್ನ ಬದಲಾವಣೆ ಮಾಡಿದ್ರೆ, ನೈಜತೆಯ ಬದುಕನ್ನು ಕಟ್ಟಿಕೊಂಡ್ರೆ ನಮ್ಮ ಶ್ರಮ ಸಾರ್ಥಕ ಆಗುತ್ತೆ. ನಮಸ್ಕಾರ.